ನಮಸ್ತೆ. 20/6/2025 ಶುಕ್ರವಾರ. ಇವತ್ತು ನವಮಿ ಇದೆ. 9 ಗಂಟೆ 49 ನಿಮಿಷ 37 ಸೆಕೆಂಡ್ವರೆಗೂ. ಇವತ್ತಿನ ನಕ್ಷತ್ರ ರೇವತಿ. ಅದು ರಾತ್ರಿ 9 ಗಂಟೆ 44 ನಿಮಿಷ 41 ಸೆಕೆಂಡ್ವರೆಗೂ. ನವಮಿಯ ನಂತರ ಶುಭವಾಗಿರುತ್ತೆ, ದಶಮಿ ಬರೋದರಿಂದ. ರೇವತಿ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ ಅನುಕೂಲಕರವಾಗಿದೆ. ಸಂಪತ್ತು, ಸಿದ್ಧಿ, ಶ್ರೀವತ್ಸ ಅಂತ ಶುಭವಾಗಿದೆ. ಆದ್ದರಿಂದಾಗಿ ಸುಮಾರು 9:50 ನಂತರ ಹೆಚ್ಚು ಕಮ್ಮಿ 10 ಗಂಟೆ ಮೇಲೆ ಬೆಳಗ್ಗೆ ಮೇಲೆ ಶುಭವಾಗಿರುತ್ತದೆ. ಆನಂತರ ಕ್ಷಯ ಅಂತ ಇದೆ, ಅದು ಕೂಡ ರಾತ್ರಿ. ಅದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಹಂಗಾಗಿ ಚೆನ್ನಾಗಿದೆ ಅಂತಂದ ಮೇಲೆ 5:54 ಬೆಳಗ್ಗೆಯಿಂದ 8:27ವರೆಗೂ ಶುಭವಾಗಿದೆ. 9:23ರಿಂದ 10:29ವರೆಗೂ ಶುಭವಾಗಿದೆ. ಮಧ್ಯಾಹ್ನ 2:04ರಿಂದ 3:33ವರೆಗೂ ಶುಭವಾಗಿದೆ. ಸಂಜೆ 5:13ರಿಂದ ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 6 ನಿಮಿಷದವರೆಗೂ ಶುಭವಾಗಿದೆ. ಬೆಳಗಿನ ಜಾವ 4:33ವರೆಗೂ ಶುಭವಾಗಿದೆ. ಅಂದರೆ ಅಲ್ಲಿಂದ ತಗೊಂಡ್ರೆ ಶುಭ ಸಮಯಗಳು ಈ ರೀತಿ ಇವತ್ತಿದೆ. 100% ಅಶುಭ ಸಮಯ ಅಂತಂದರೆ ಬೆಳಗ್ಗೆ 8:29ರಿಂದ 9:21, ಬೆಳಗ್ಗೆ 10:31ರಿಂದ 12, ಸೇಮ್ ಟೈಮಲ್ಲೇ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಅನ್ನೋದು 10:31ರಿಂದ 12 ಗಂಟೆವರೆಗಿದೆ. ಇದೇ ಸಮಯದಲ್ಲೇ ರಾಹುಕಾಲವು 10:45ರಿಂದ 12:21ವರೆಗೆ ಇರೋದರಿಂದ ಇದು ಡಬಲ್ ಆಗಿ ದೋಷ ಕೊಡುವ ಸಮಯ. ಹಂಗಾಗಿ ಯಾವುದೇ ಆದರೂ ಈ ಸಮಯದಲ್ಲಿ ಅವಾಯ್ಡ್ ಮಾಡಿ. 12 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 2:02ವರೆಗೂ ಮೃತ್ಯು ಇದೆ. ಮಧ್ಯಾಹ್ನ 12:47ರಿಂದ 1:39ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 3:35ರಿಂದ ಸಂಜೆ 5:11ವರೆಗೂ ಯಮಕಂಡ ಕಾಲ. ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 8 ನಿಮಿಷದಿಂದ ಬೆಳಗಿನ ಜಾವ 4:31ವರೆಗೂ ಅಶುಭವಾಗಿದೆ, ವಿಷಕಾಲ ಅಂತ. ಆನಂತರ ಶುಭವಾಗಿದೆ. ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಹಂಗಾಗಿ ಇವತ್ತಿನ ದಿನ ಶುಭ ದಿನವಾಗಿದೆ. ಏಕೆಂತಂದರೆ 26ನೇ ತಾರೀಕರಿಂದ ಖಂಡಿತವಾಗಿ ಆಷಾಢ ಸ್ಟಾರ್ಟ್ ಆಗುತ್ತದೆ. ರೇವತಿ ನಕ್ಷತ್ರ ದೇವಗಣ, ಅಶ್ವಿನಿ ನಕ್ಷತ್ರವು ದೇವಗಣವೇ. ಇವತ್ತು 2 ನಕ್ಷತ್ರ ಬಂದಿದೆ, 2 ದೇವಗಣ. ಇವತ್ತಿನ ದಿನದಲ್ಲಿ ರೇವತಿ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ 9:45ವರೆಗೂ ರೇವತಿ ನಕ್ಷತ್ರವಿದೆ. ಅದುವರೆಗೂ ಮೀನರಾಶಿ. ಆನಂತರ ಅಂದರೆ ರಾತ್ರಿ 9:45ನ ಮೇಲೆ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಆದ್ದರಿಂದಾಗಿ ಅದು ಮೇಷರಾಶಿ ಅಲ್ಲಿಂದ ಪ್ರಾರಂಭವಾಗುತ್ತದೆ. 2.5 ದಿನಗಳು ಮೇಷರಾಶಿ ಇರುತ್ತದೆ. ಇವತ್ತಿನ ನಕ್ಷತ್ರ ಪಾದಗಳು ಹೆಂಗಂತಂದರೆ ಬೆಳಗ್ಗೆ 5:55ರಿಂದ 10:34ವರೆಗೂ ರೇವತಿ ನಕ್ಷತ್ರದ 2ನೇ ಪಾದ. ಆನಂತರ ಸಂಜೆ 4:10ವರೆಗೂ ರೇವತಿ ನಕ್ಷತ್ರದ 3ನೇ ಪಾದ. ಆಮೇಲೆ ರಾತ್ರಿ 9:45ವರೆಗೂ ರೇವತಿ ನಕ್ಷತ್ರ 4ನೇ ಪಾದವಿದೆ. ಈ ಎಲ್ಲ ಪಾದಗಳು ಮೀನರಾಶಿಗೆ. ಆದರೆ ಅಶ್ವಿನಿ ನಕ್ಷತ್ರ ಪ್ರಾರಂಭವಾದರೆ ಅದು ಮೇಷರಾಶಿಗೆ ಬರುತ್ತದೆ. ಅದು ರಾತ್ರಿ ಅಂದರೆ ಲೇಟ್ ನೈಟ್ ಅಂದರೆ 3 ಗಂಟೆ 18 ನಿಮಿಷದ ಮೇಲೆ ಅಶ್ವಿನಿ ನಕ್ಷತ್ರದ ಪಾದಗಳು. ಅದರಲ್ಲಿ ವಿಶೇಷವಾಗಿ ರಾತ್ರಿ 9:45 ಮೇಲೆ ಅಶ್ವಿನಿ ನಕ್ಷತ್ರ 1ನೇ ಪಾದ ಸ್ಟಾರ್ಟ್ ಆಗುತ್ತದೆ. ಲೇಟ್ ನೈಟ್ 3:18 ಮೇಲೆ ಅಶ್ವಿನಿ ನಕ್ಷತ್ರದ 2ನೇ ಪಾದವಿದೆ. ಈ ರೀತಿಯಾಗಿ ನಾಳೆಯೂ ಅಶ್ವಿನಿ ನಕ್ಷತ್ರವಿದೆ. ನಾಳೆ ಸಂಜೆ 7 ಗಂಟೆ 50 ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರ. ನಾಳೆ ಶುಭವಾಗಿದೆ. ಆದರೂ ವಾರಾಂತ ಲೆಕ್ಕಕೊಂಡ್ರೆ ಶನಿವಾರ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮತ್ತು ಇವತ್ತಿನ ವಿಶೇಷಕ್ಕೆ ಬರೋಣ. ಇನ್ನೂ ಕೆಲವು ವಿಷಯಗಳಲ್ಲಿ ಅಂತಂದರೆ ಡಬಲ್ ದೋಷ ಬರುತ್ತದೆ. ಅಂಥದ್ದು ಸಮಯಗಳಲ್ಲಿ ಮಾತ್ರ ಎಚ್ಚರ. ನಾ ಫಸ್ಟೇ ಹೇಳಿದೆ, ಡಬಲಾಗಿ ದೋಷ ಬರುವಂಥ ವಿಷಯಗಳು ಕೆಲವುದು ಮಾತ್ರನೇ. ಇದನ್ನು ನಾವು ಕೊಟ್ಟಿದ್ದೀವಿ. ಅಂತಹ ಸಮಯದಲ್ಲಿ ಮಾತ್ರ ಅಧಿಕವಾಗಿ ಎಚ್ಚರವಾಗಿರಬೇಕು.
ಉದಾಹರಣೆ 10:31 12 ಗಂಟೆ ನಕ್ಷತ್ರ ವಿಷಕಟಿಕಾ ಕಾಲ, 10:45 12:21 ರಾಹುಕಾಲ, ಮತ್ತು 12 ಗಂಟೆ 1 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೆ ಮೃತ್ಯು ಅಂತಂದಿವೆ. ಹಂಗಾಗಿ ಈ ಸಮಯವೇ ಅಧಿಕವಾಗಿ ದೋಷ ಕೊಡೋದು, ಇದರಲ್ಲಿ ಗಮನ ಕೊಡಿ. ಮತ್ತು ಇವತ್ತಿನ ವಿಶೇಷದಲ್ಲಿ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ರೇವತಿ ನಕ್ಷತ್ರ ಇರುವವರೆಗೂ, ಅಂದರೆ ರಾತ್ರಿ 9:45ವರೆಗೂ ಪರಮ ಮಿತ್ರ ತಾರೆಯಾಗಿ ಅನುಕೂಲಕರವಾಗಿದೆ, ಆದ್ದರಿಂದ ದೋಷವಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಮಿತ್ರಧಾರೆ, ಸ್ವಲ್ಪ ವ್ಯಯ ಅಷ್ಟೇ, ಹಂಗಾಗಿ ಶುಭವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಟೆನ್ಷನ್ ಇದೆ, ವ್ಯಯಗಳೂ ಇದೆ, ಇದರಲ್ಲಿ ಗಮನ ಕೊಡಿ, ಟೆನ್ಷನ್ ತೊಗೋಬೇಡಿ. ಈಸಿಯಾಗಿ ಮೂವ್ ಮಾಡಿಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ 2ನೇ ಪಾದ, ಇದೂ ಅದೇ ರೀತಿಯಲ್ಲೇ ಇದೆ, ಆದರೂ ತಾನೇ ಬರುವಂಥದ್ದನ್ನು ಅನುಭವಿಸಬಹುದು, ಯಾಕೆಂದರೆ ಇಷ್ಟಾರ್ಥ ಸಿದ್ಧಿಯೂ ಇವತ್ತಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ, ಶುಭಕರವಾಗಿದೆ ಇವತ್ತು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿಯೂ ಪ್ರತ್ಯೇಕ್ತಾರೆ, ಹಂಗಾಗಿ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ, ನೋಡಿಕೊಂಡು ಸಕ್ಸಸ್ ಆಗುವಂಥದ್ದಾಗಿದ್ದರೆ ಮಾತ್ರನೇ ಮಾಡಿ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ್ತಾರೆ, ಆದರೂ ಮಾಡುವ ಕಸಬಲ್ಲಿ ಏನೂ ತೊಂದರೆ ಇಲ್ಲ, ಅಂದರೆ ರೆಗ್ಯುಲರ್ ಆಗಿ ಮಾಡುವಂಥದ್ದು, ಎಂದಿನಂತೆ ಮಾಡುವಂಥದ್ದು, ಹೊಸದಾಗಿ ಮಾಡೋಕ್ಕೆ ಮಾತ್ರನೇ ತೊಂದರೆ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಆರೋಗ್ಯವಿದೆ, ಕೆಲಸ ಕಾರ್ಯ ಲಾಭವೃದ್ಧಿಯೂ ಹೊಂದುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ವಿಪತ್ತು ಉಂಟು, ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಉಂಟು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕಟಕ ರಾಶಿ, ಏಟು ಗಾಯಗಳು ವಿಪತ್ತುಗಳೆಲ್ಲ ಇರುತ್ತೆ, ಎಚ್ಚರವಾಗಿರಲೇಬೇಕಾಗ್ತದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಈ ದಿನ ಸಂಪತ್ತು ಉಂಟು, ಹಂಗಾಗಿ ಹಣಕಾಸಿನ ವರಮಾನದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿಯೂ ಜನ್ಮತಾರೆ ಕಾರ್ಯತಡೆಯೆಲ್ಲ ಉಂಟಾಗುತ್ತದೆ, ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಎಲ್ಲವನ್ನು ಗೆಲ್ಲಬಹುದು. ಮಖ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿ ಪರಮ ಮಿತ್ರಧಾರೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಊಟ ತಿಂಡಿಯಲ್ಲೇ ಮೇಂಟೈನ್ ಮಾಡ್ಕೋಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ಆದ್ದರಿಂದ ಪರರಿಂದ, ಗುರುವಿನಿಂದ, ಹಿರಿಯರ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ಜಯ ಪಡೆಯಬಹುದು. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ, ರೆಗ್ಯುಲರ್ ಮಾತ್ರೆಯನ್ನೇ ತಗೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು ಟೆನ್ಷನ್, ಆದರೂ ಅಭಿವೃದ್ಧಿ ಕೂಡ ಜೊತೆಯಲ್ಲಿ ಇರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಸುಖವೂ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ಆದ್ದರಿಂದ ಖಂಡಿತ ಗಮನ ಕೊಡಿ. ಚಿತ್ತಾ ನಕ್ಷತ್ರ ತುಳಾರಾಶಿ, ಪ್ರತ್ಯೇಕ್ತಾರೆ, ಆದ್ದರಿಂದ ಅಭಿವೃದ್ಧಿ ಇಲ್ಲದ ದಿನವಿದು. ನಂತರ ನೋಡುವಂಥ ಸ್ವಾತಿ ನಕ್ಷತ್ರ ತುಳಾರಾಶಿ, ಖಂಡಿತ ಕ್ಷೇಮ ಉಂಟು, ಶತ್ರುನಾಶ, ಶುಭವಾಗಿದೆ ಈ ದಿನ. ವಿಶಾಖ ನಕ್ಷತ್ರ ತುಳಾರಾಶಿ, ವಿಪತ್ತಿದೆ, ಶತ್ರುನಾಶವೂ ಇದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಏಟು ಗಾಯಗಳು ತೊಂದರೆಗಳು ಇರುವ ದಿನವಿದು, ಎಚ್ಚರವಾಗಿ ಗಮನಿಸಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಕಾರ್ಯವಿಘ್ನಗಳು ಕೂಡ ಜೊತೆಯಲ್ಲಿ ಇರೋದರಿಂದ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಇವತ್ತು ನಕ್ಷತ್ರ ದೇವತೆ ಅಂದರೆ ಅಧಿಪತಿಯಾದ ಬುಧ ಗ್ರಹಕ್ಕೆ ಪೂಜೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ, ತಲೆ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಇರಲಿ. ಕಾರ್ಯವಿಘ್ನಗಳುಂಟು, ಅಷ್ಟೊಂದು ಹೇಳಿಕೊಳ್ಳುವಂತೆ ಶುಭವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆದ್ದರಿಂದ ಗಮನ ಕೊಡಿ. ಆರೋಗ್ಯದ ವಿಷಯ ಮಾತ್ರ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯವರಿಗೆ ಮಿತ್ರಧಾರೆ ಉಂಟು, ಆದ್ದರಿಂದ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅಂದರೆ 1ನೇ ಪಾದ, ಟೆನ್ಷನ್ ಇದೆ, ರೋಗ ಭಯವಿದೆ, ಸ್ವಲ್ಪ ನಿಧಾನವಾಗಿ ಮಾಡಿ, ಕಾರ್ಯಗಳಲ್ಲಿ ಸಕ್ಸಸ್ ಇರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಟೆನ್ಷನ್, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ, ಬಿ ಪಿ ಮಾತ್ರೇನು ಸರಿಯಾಗಿ ತಗೊಳ್ಳಿ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಅನುಕೂಲದ ಲಾಭ ಬರುವಂಥ ದಿನವಿದು. ಲಾಭವನ್ನು ಹೆಚ್ಚು ಮಾಡೋಕ್ಕೆ ಏನು ದಾರಿ ಬೇಕೋ ಅದನ್ನು ಹುಡುಕಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ್ತಾರೆ, ಅಂದರೆ
ನಮಗೆ ಆಪೋಸಿಟ್ ಆಗಿ ಕಾರ್ಯಗಳು ನಡೀತದೆ. ಗಮನ ಕೊಟ್ಟರೆ ಎಲ್ಲವನ್ನೂ ಗೆಲ್ಲಬಹುದು. ದೇವರಲ್ಲಿ ಪ್ರಾರ್ಥನೆ ಇರಲಿ. ಖಂಡಿತ ರೇವತಿ ನಕ್ಷತ್ರದ ಅಧಿಪತಿ ಯಾರು ಅಂತಂದರೆ ಬುಧದೇವರು. ಬುಧಗ್ರಹ ಶಾಂತಿ ಪೂಜೆ ಮಾಡ್ಬೋದು. ಈ ರೀತಿ ಇದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ ತಾರೆ ಧನಹಾನಿ. ಹಂಗಾಗಿ ದಿನ ಚೆನ್ನಾಗಿಲ್ಲ. ಧನಹಾನಿ ಅಂತಂದಾಗ ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಲೇಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, ಕ್ಷೇಮ ಉಂಟು, ಆದರೂ ಧನಹಾನಿ ಇದೆ. ಹಂಗಾಗಿ ಹಣಕಾಸಿನ ವಿಷಯದಲ್ಲೇ ಇವತ್ತು ಎಲ್ಲರೂ ಅಂದರೆ ನಾವು ಕೊಟ್ಟಿರುವಂಥ ಬ್ಯಾಡ್ ಟೈಮು ಅಂತ ಯಾರು ಕೊಟ್ಟಿರ್ತೀವಿ ಅವರೆಲ್ಲ ಗಮನ ಕೊಡಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಧನಹಾನಿಯೂ ಇದೆ. ಹಂಗಾಗಿ ನಿಮಗೆ ಖಂಡಿತ ಸರಿಯಾಗಿಲ್ಲ. ದಿನ ಎಚ್ಚರದಿಂದ ಮಾಡಿದ್ರೆ ಏನೂ ದೋಷವಿಲ್ಲ. ದೈವ ಪ್ರಾರ್ಥನೆ ಇರಲಿ, ಹಿರಿಯರ ಆಶೀರ್ವಾದ ಇರಲಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ವಿಪತ್ತು ಉಂಟು. ಶರೀರ ಆರೋಗ್ಯವು ಪರವಾಗಿಲ್ಲ, ಆದರೂ ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಆರೋಗ್ಯವಿದೆ, ಎಲ್ಲವೂ ಅನುಕೂಲಕರವಾಗಿದೆ. ಲಾಸ್ಟಲ್ಲಿ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಜನ್ಮತಾರೆ. ಹಂಗಾಗಿ ನಿಮ್ಮ ನಕ್ಷತ್ರ ದೇವತೆಗೆ ಪೂಜೆ ಮಾಡಿ. ಅದೇ ಥರ ರೇವತಿ ನಕ್ಷತ್ರದ ಅಧಿಪತಿ ಬುಧದೇವರಿಗೂ ಪೂಜೆ ಮಾಡಿಕೊಳ್ಳಿ. ಆರೋಗ್ಯ ಇವತ್ತು ಸರಿಯಾಗುತ್ತದೆ. ಇಷ್ಟೆಲ್ಲ ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.